ಇದು ಬೀದರ್ನ ದೃಶ್ಯ. ಬೀದರ್ನಲ್ಲೂ ಕೂಡ ದಾಳಿ ನಡೆಸಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 7 ಜಿಲ್ಲೆಗಳಲ್ಲಿ ಇವತ್ತು 7 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಮೆಗಾ ರೇಡ್ ಇದು. 8 ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಒಂದು ಇನ್ಫಾರ್ಮೇಶನ್ ಹೋಗಿರುತ್ತೆ, ಈ ಅಧಿಕಾರಿಗಳು ದುಡ್ಡು ಕೇಳ್ತಾರೆ, ಕೆಲಸ ಮಾಡಲ್ಲ, ಕೇಳಿದ್ರೆ ದುಡ್ಡು ಕೊಡಿ ಅಂತ ಹೇಳ್ತಾರೆ, ಕೈ ಬಿಸಿ ಮಾಡಿ ಅಂತಾರೆ. ಅಂತವ್ರದಲ್ಲ ಒಂದಿಷ್ಟು ಅಲ್ಲಿ ಕಂಪ್ಲೇಂಟ್ ಹೋಗಿರುತ್ತೆ, ಅಂತವ್ರನ್ನೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ಅವರ ದಿನಚರಿ ಇರ್ಬೋದು, ಮತ್ತೊಂದು ಮಗದೊಂದು ಪ್ರತಿಯೊಂದನ್ನು ಕೂಡ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಒಂದು ಟೈಮ್ ಇಮಿಡಿಯೇಟ್ ಆಗಿ ರೇಡ್ ಮಾಡ್ತಾರೆ. ಸೇಮ್ ಟು ಸೇಮ್ ಅದೇ ತರ ಆಗಿರುವಂತದ್ದು. ಇವತ್ತು 7 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ನೋಡಿ, ಬೆಳ್ಳಿ ಚಂಬು, ಬೆಳ್ಳಿ ಪಾತ್ರೆ ಬೀದರ್ನಲ್ಲಿ, ಇನ್ನೊಂದು ಕಡೆಯಲ್ಲಿ ವಿಜಯಪುರದಲ್ಲಿ ದೊಡ್ಡ ದೊಡ್ಡ ಬಂಗ್ಲೆ ನೋಡಿ, ಬೆಂಗಳೂರಲ್ಲಿ ನೆಟ್ಟಗೊಂದು ಮನೆ ಕಟ್ಟೋಕಾಗಲ್ಲ, ಆದ್ರೆ ದೊಡ್ಡ ದೊಡ್ಡ ಬಂಗ್ಲೆ ಇದು. ಸರ್ಕಾರದಿಂದ ಬರ್ತಾ ಇರುವಂತಹ ಸಂಬಳಕ್ಕಿಂತನೂ ಮಿಗಿಲಾಗಿ ಇವರು ಜಾಸ್ತಿ ಸಂಪಾದನೆ ಮಾಡಿದ್ರು. ಹಾಗಾದ್ರೆ ಅದು ಎಲ್ಲಿಂದ ಬಂತು ಅಂತ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಟಿಡಿ ನಂಜುಂಡಪ್ಪ ಡಿಪಿಎಆರ್ ಚೀಫ್ ಇಂಜಿನಿಯರ್ ಇವರು, ಎಚ್ವಿ ಕಲ್ಲೇಶಪ್ಪ ಬಿಬಿಎಂಪಿಯ ಡಬಲ್, ಜಿ ನಾಗರಾಜ್ ಕೋಲಾರದ ಬೆಸ್ಕಾಂ ಎಡಬಲ್, ಜಗನ್ನಾಥ ಹಾಲಿಂಗೆ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಕಲಬುರಗಿ, ಜಿಎಸ್ ನಾಗರಾಜ್ ದಾವಣಗೆರೆ ಸಾಂಖ್ಯಿಕ ಅಧಿಕಾರಿ ಈತ, ಡಾಕ್ಟರ್ ಜಗದೀಶ್ ಮುಖ್ಯ ವೈದ್ಯಾಧಿಕಾರಿ ತುಮಕೂರು, ಮಲ್ಲಪ್ಪ ದುರ್ಗದ ಎಫ್ಡಿಎ ಪಂಚಾಯತ್ ರಾಜ್ ಹಾಗೆ ಬಾಗಲಕೋಟೆಯವರು ಇವರು, ಶಿವಶಂಕರ್ ಕೆಂಭಾವಿ ಎಫ್ಡಿಎ ಹೌಸಿಂಗ್ ಬೋರ್ಡ್ ವಿಜಯಪುರ. ಇವರದೆಲ್ಲ ಮನೆ ಮೇಲೆ ಈಗ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಳ್ಳಂಬೆಳಗ್ಗೆ. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಮಲ್ಲಿಕಾರ್ಜುನ್ ಮರಕಲೆ ಹಾಗೆ ಓಂ ಪ್ರಕಾಶ್ ಎಚ್ ಮುನ್ನೂರ್ ಇಬ್ರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಾನೀಗ ಫಸ್ಟ್ ಓಂ ಪ್ರಕಾಶ್ ಹತ್ರ ಹೋಗ್ತೀನಿ. ಓಂ ಪ್ರಕಾಶ್, ಸದ್ಯ ಯಾವ ರೀತಿಯಾಗಿ ಈ ದಾಳಿ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ, ಅಧಿಕಾರಿಗಳ ಚಳಿ ಬಿಡಿಸುವಂತ ಕೆಲಸ ಆಗ್ತಿದೆ, ಈಗ ಪರಿಶೀಲನೆ ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ಯ? ನಿಕೇಶ್, ಅಕ್ರಮ ಆಸ್ತಿ ಗಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಅದರಂತೆ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿಯಾಗಿರುವಂತಹ ಜಗನ್ನಾಥ್ ಹಲಿಂಗೆ ಅವರ ಒಟ್ಟು 6 ಕಡೆ ಏನು ಲೋಕಾಯುಕ್ತ ಅಧಿಕಾರಿಗಳು ಬೆಳಂಬೆಳಗ್ಗೆ ದಾಳಿ ಮಾಡಿರುವಂತದ್ದು. ಅದರಲ್ಲಿ ಕಲಬುರಗಿಯ ಎನ್ಜಿಒ ಕಾಲನಿಯ ಮನೆ ಮೇಲೆ ದಾಳಿ ಮಾಡಿರುವಂತದ್ದು. ಇದು ಎನ್ಜಿಒ ಕಾಲನಿಯಲ್ಲಿರುವಂತಹ ಭವ್ಯವಾದ ಬಂಗಲೆ ಇರುವಂತದ್ದು. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ಸತತವಾಗಿ ಇಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸುಮಾರು 3 ಕೆಜಿಗೂ ಅಧಿಕ ಏನು ಆ ಬೆಳ್ಳಿಯನ್ನ ಪತ್ತೆಯಾಗಿರುವಂತದ್ದು. ಅದರ ಜೊತೆಗೆ ಸಾಕಷ್ಟು ಆಸ್ತಿ ಪತ್ರಗಳು ಕೂಡ ಈಗ ಲಭ್ಯವಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಏನು ಸುಮಾರು 20ಕ್ಕೂ ಹೆಚ್ಚು ಎಕರೆ ಜಮೀನನ್ನ ಖರೀದಿ ಮಾಡಿರುವಂತಹ ಆಸ್ತಿ ಪತ್ರ ಲಭ್ಯವಾಗಿರುವಂತದ್ದು. ಜೊತೆಗೆ ತಾವರಗೆರೆಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಆಸ್ತಿ ಮಾಡಿಟ್ಟಿರುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಬೆಂಗಳೂರಿನ ಮನೆಯಲ್ಲಿ ಕೂಡ ಇದೀಗ ಏನು ಕಲಬುರಗಿಯ ಅಧಿಕಾರಿಗಳು ಶೋಧ ಕಾರ್ಯವನ್ನ ಕೂಡ ನಡೆಸ್ತಾ ಇರುವಂತದ್ದು. ಅದರ ಜೊತೆಗೆ ಬೀದರ್ ಮತ್ತೆ ಬಸವ ಕಲ್ಯಾಣದಲ್ಲೂ ಕೂಡ ಈ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲೂ ಕೂಡ ಕೆಲವೊಂದಷ್ಟು ಲಾಕರ್ಗಳು ಏನು ಕೀ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಆ ಲಾಕರ್ಗಳೆಲ್ಲವನ್ನೂ ಕೂಡ ಈಗ ಬ್ರೇಕ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲೇ ಇದೀಗ ಆ ಮನೆಯಲ್ಲಿದ್ದಂತಹ ಲಾಕರ್ಗಳನ್ನ ಒಡೆದು ಅದರಲ್ಲಿರುವಂತಹ ಮತ್ತಷ್ಟು ದಾಖಲೆಗಳನ್ನ ಕೂಡ ಹುಡುಕಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇನ್ನು ಇದರ ಜೊತೆಗೆ ಬಹಳ ಮುಖ್ಯವಾಗಿ ಏನು ಬೆಂಗಳೂರಿನಲ್ಲಿ ಜಗನ್ನಾಥ್ ಹಲಿಂಗೆ ಮತ್ತೆ ಅವರ ದಂಪತಿ ಇಬ್ರು ಕೂಡ ಬೆಂಗಳೂರಿನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮನೆಯಲ್ಲೂ ಕೂಡ ತಪಾಸಣೆ ಶೋಧ ಕಾರ್ಯವನ್ನ ನಡೆಸ್ತಾ ಇರುವಂತದ್ದು. ಅಲ್ಲಿ ಅತಿ ಹೆಚ್ಚು ಗೋಲ್ಡ್, ಚಿನ್ನ, ವಜ್ರ ಮತ್ತೆ ಈ ರೀತಿಯಾದಂತಹ ಬೇರೆ ಬೇರೆ ದಾಖಲೆಗಳು ಕೂಡ ನಗದು ಹಣ ಎಲ್ಲವೂ ಕೂಡ ಸಂಗ್ರಹಿಸಿಟ್ಟಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಈತನಿಗೆ ಜಗನ್ನಾಥ್ ಹಲಿಂಗೆ ಅವರು ಏನಿದ್ದಾರೆ ಅವರಿಗೆ ನಿಮ್ಮೆಲ್ಲ ಮಾಹಿತಿಗೆ ಇದು ಬೀದರ್ನ ದೃಶ್ಯ. ಬೀದರ್ನಲ್ಲೂ ಕೂಡ ದಾಳಿ ನಡೆಸಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 7 ಜಿಲ್ಲೆಗಳಲ್ಲಿ ಇವತ್ತು 7 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಮೆಗಾ ರೇಡ್ ಇದು. 8 ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಒಂದು ಇನ್ಫಾರ್ಮೇಶನ್ ಹೋಗಿರುತ್ತೆ, ಈ ಅಧಿಕಾರಿಗಳು ದುಡ್ಡು ಕೇಳ್ತಾರೆ, ಕೆಲಸ ಮಾಡಲ್ಲ, ಕೇಳಿದ್ರೆ ದುಡ್ಡು ಕೊಡಿ ಅಂತ ಹೇಳ್ತಾರೆ, ಕೈ ಬಿಸಿ ಮಾಡಿ ಅಂತಾರೆ. ಅಂತವ್ರದಲ್ಲ ಒಂದಿಷ್ಟು ಅಲ್ಲಿ ಕಂಪ್ಲೇಂಟ್ ಹೋಗಿರುತ್ತೆ, ಅಂತವ್ರನ್ನೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ಅವರ ದಿನಚರಿ ಇರ್ಬೋದು, ಮತ್ತೊಂದು ಮಗದೊಂದು ಪ್ರತಿಯೊಂದನ್ನು ಕೂಡ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಒಂದು ಟೈಮ್ ಇಮಿಡಿಯೇಟ್ ಆಗಿ ರೇಡ್ ಮಾಡ್ತಾರೆ. ಸೇಮ್ ಟು ಸೇಮ್ ಅದೇ ತರ ಆಗಿರುವಂತದ್ದು. ಇವತ್ತು 7 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ನೋಡಿ, ಬೆಳ್ಳಿ
ಚೆಂಬು, ಬೆಳ್ಳಿ ಪಾತ್ರೆ ಬೀದರ್ನಲ್ಲಿ, ಇನ್ನೊಂದ್ ಕಡೆಯಲ್ಲಿ ವಿಜಯಪುರದಲ್ಲಿ ದೊಡ್ಡ ದೊಡ್ಡ ಬಂಗ್ಲೆ ನೋಡಿ. ಬೆಂಗಳೂರಲ್ಲಿ ನೆಟ್ಟಗೊಂದು ಮನೆ ಕಟ್ಟೋಕಾಗಲ್ಲ, ಆದ್ರೆ ದೊಡ್ಡ ದೊಡ್ಡ ಬಂಗ್ಲೆ ಇದು. ಸರ್ಕಾರದಿಂದ ಬರ್ತಾ ಇರುವಂತ ಸಂಬಳಕ್ಕಿಂತನೂ ಮಿಗಿಲಾಗಿ ಇವರು ಜಾಸ್ತಿ ಸಂಪಾದನೆ ಮಾಡಿದ್ರು. ಹಾಗಾದ್ರೆ ಅದು ಎಲ್ಲಿಂದ ಬಂತು ಅಂತ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಟಿಡಿ ನಂಜುಂಡಪ್ಪ ಡಿಪಿಎಆರ್ ಚೀಫ್ ಇಂಜಿನಿಯರ್ ಇವರು, HV ಕಲ್ಲೇಶಪ್ಪ ಬಿಬಿಎಂಪಿಯ ಡಬಲ್, ಜಿ ನಾಗರಾಜ್ ಕೋಲಾರದ ಬೆಸ್ಕಾಂ AEE, ಜಗನ್ನಾಥ ಹಾಲಿಂಗೆ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಕಲಬುರಗಿ, GS ನಾಗರಾಜ್ ದಾವಣಗೆರೆ ಸಾಂಖ್ಯಿಕ ಅಧಿಕಾರಿ ಈತ, ಡಾಕ್ಟರ್ ಜಗದೀಶ್ ಮುಖ್ಯ ವೈದ್ಯಾಧಿಕಾರಿ ತುಮಕೂರು, ಮಲ್ಲಪ್ಪ ದುರ್ಗದ FDA ಪಂಚಾಯತ್ ರಾಜ್ ಹಾಗೆ ಬಾಗಲಕೋಟೆಯವರು, ಶಿವಶಂಕರ್ ಕೆಂಭಾವಿ FDA ಹೌಸಿಂಗ್ ಬೋರ್ಡ್ ವಿಜಯಪುರ. ಇವರದೆಲ್ಲ ಮನೆ ಮೇಲೆ ಈಗ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಳ್ಳಂಬೆಳಗ್ಗೆ. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಮಲ್ಲಿಕಾರ್ಜುನ್ ಮರಕಲೆ ಹಾಗೆ ಓಂ ಪ್ರಕಾಶ್ ಮುನ್ನೂರ್ ಇಬ್ರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಾನೀಗ ಫಸ್ಟ್ ಓಂ ಪ್ರಕಾಶ್ ಹತ್ರ ಹೋಗ್ತೀನಿ. ಓಂ ಪ್ರಕಾಶ್, ಸದ್ಯ ಯಾವ ರೀತಿಯಾಗಿ ಈ ದಾಳಿ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ, ಅಧಿಕಾರಿಗಳ ಚಳಿ ಬಿಡಿಸುವಂತ ಕೆಲಸ ಆಗ್ತಿದೆ, ಈಗ ಪರಿಶೀಲನೆ ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ಯ? ನಿಕೇಶ್, ಅಕ್ರಮ ಆಸ್ತಿ ಗಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಅದರಂತೆ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿಯಾಗಿರುವಂತಹ ಜಗನ್ನಾಥ್ ಹಲಿಂಗೆ ಅವರ ಒಟ್ಟು 6 ಕಡೆ ಏನು ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆ ದಾಳಿ ಮಾಡಿರುವಂತದ್ದು. ಅದರಲ್ಲಿ ಕಲಬುರಗಿಯ NGO ಕಾಲನಿಯ ಮನೆ ಮೇಲೆ ದಾಳಿ ಮಾಡಿರುವಂತದ್ದು. ಇದು NGO ಕಾಲನಿಯಲ್ಲಿರುವಂತಹ ಭವ್ಯವಾದ ಬಂಗಲೆ ಇರುವಂತದ್ದು. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ಸತತವಾಗಿ ಇಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸುಮಾರು 3 ಕೆಜಿಗೂ ಅಧಿಕ ಏನು ಆ ಬೆಳ್ಳಿಯನ್ನ ಪತ್ತೆಯಾಗಿರುವಂತದ್ದು. ಅದರ ಜೊತೆಗೆ ಸಾಕಷ್ಟು ಆಸ್ತಿ ಪತ್ರಗಳು ಕೂಡ ಈಗ ಲಭ್ಯವಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಏನು ಸುಮಾರು 20ಕ್ಕೂ ಹೆಚ್ಚು ಎಕರೆ ಜಮೀನನ್ನ ಖರೀದಿ ಮಾಡಿರುವಂತಹ ಆಸ್ತಿ ಪತ್ರ ಲಭ್ಯವಾಗಿರುವಂತದ್ದು. ಜೊತೆಗೆ ತಾವರಗೆರೆಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಆಸ್ತಿ ಮಾಡಿಟ್ಟಿರುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಬೆಂಗಳೂರಿನ ಮನೆಯಲ್ಲಿ ಕೂಡ ಇದೀಗ ಏನು ಕಲಬುರಗಿಯ ಅಧಿಕಾರಿಗಳು ಶೋಧ ಕಾರ್ಯವನ್ನ ಕೂಡ ನಡೆಸ್ತಾ ಇರುವಂತದ್ದು. ಅದರ ಜೊತೆಗೆ ಬೀದರ್ ಮತ್ತೆ ಬಸವ ಕಲ್ಯಾಣದಲ್ಲೂ ಕೂಡ ಈ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲೂ ಕೂಡ ಕೆಲವೊಂದಷ್ಟು ಲಾಕರ್ಗಳು ಏನು ಕೀ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಆ ಲಾಕರ್ಗಳೆಲ್ಲವನ್ನು ಕೂಡ ಈಗ ಬ್ರೇಕ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲೇ ಇದೀಗ ಆ ಮನೆಯಲ್ಲಿದ್ದಂತಹ ಲಾಕರ್ಗಳನ್ನ ಒಡೆದು ಅದರಲ್ಲಿರುವಂತಹ ಮತ್ತಷ್ಟು ದಾಖಲೆಗಳನ್ನ ಕೂಡ ಹುಡುಕಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇನ್ನು ಇದರ ಜೊತೆಗೆ ಬಹಳ ಮುಖ್ಯವಾಗಿ ಏನು ಬೆಂಗಳೂರಿನಲ್ಲಿ ಜಗನ್ನಾಥ್ ಹಲಿಂಗೆ ಮತ್ತೆ ಅವರ ದಂಪತಿ ಇಬ್ರು ಕೂಡ ಬೆಂಗಳೂರಿನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮನೆಯಲ್ಲೂ ಕೂಡ ತಪಾಸಣೆ ಶೋಧ ಕಾರ್ಯವನ್ನ ನಡೆಸ್ತಾ ಇರುವಂತದ್ದು. ಅಲ್ಲಿ ಅತಿ ಹೆಚ್ಚು ಗೋಲ್ಡ್, ಚಿನ್ನ, ವಜ್ರ ಮತ್ತೆ ಈ ರೀತಿಯಾದಂತಹ ಬೇರೆ ಬೇರೆ ದಾಖಲೆಗಳು ಕೂಡ ನಗದು ಹಣ ಎಲ್ಲವೂ ಕೂಡ ಸಂಗ್ರಹಿಸಿಟ್ಟಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಈತನಿಗೆ ಜಗನ್ನಾಥ್ ಹಲಿಂಗೆ ಅವರು ಏನಿದ್ದಾರೆ ಅವರಿಗೆ ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.